ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವೊಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀವಿ. ಮನೇಲೆ ಹೋಟೆಲ್ ಸ್ಟೈಲ್ ಪಾಲಕ್ ಪನ್ನೀರ್, ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ಪಾಲಕ್ ಪನ್ನೀರ್ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಇವತ್ತು ನಿಮ್ಗೋಸ್ಕರ. ಸೊ ಈ ವಿಡಿಯೋ ನೋಡ್ತಿರೋರು ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಸೊ ಬನ್ನಿ ಪಾಲಕ್ ಪನ್ನೀರ್ ಹೆಂಗ್ ಮಾಡೋದು ಮನೇಲೇನೆ ಅಂತ ತೋರಿಸ್ಕೊಡ್ತೀನಿ ನಿಮ್ಗೂ. ಸೊ ಇವಾಗ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ, ತೋರಿಸ್ತೀನಿ ಬನ್ನಿ ಏನೇನ್ ಬೇಕು ಅಂತ. ಬೆಳ್ಳುಳ್ಳಿ, ಒಂದು ದಪ್ಪ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಒಂದು 3 ಈರುಳ್ಳಿ, ದಪ್ಪದ 3 ಈರುಳ್ಳಿ ಕಟ್ ಮಾಡಿ ಇಟ್ಟಿದೀನಿ. ಮತ್ತೆ ಇದು 400 ಗ್ರಾಮ್ಸ್ ಪನ್ನೀರ್ ತಗೊಂಡಿದೀನಿ. ಆಮೇಲೆ ಬಟರ್ದು ಕ್ಯೂಬ್ಸ್ ತಗೊಂಡಿದೀನಿ 3, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಸೂರಿ ಮೇಥಿ, ಫ್ರೆಶ್ ಕ್ರೀಮ್ ತಗೊಂಡಿದೀನಿ, ಜೀರಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು 5 ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಪಾಲಕ್ಕು ದಪ್ಪ ಕಟ್ಟದು 3 ತಗೊಂಡಿದ್ದೀನಿ ನಾನು, 3 ಕಟ್ ಪಾಲಕ್ಕು. ನಮಗೆ ಚಿಲ್ಲಿ ಪೌಡರು ಎಷ್ಟು ಬೇಕೋ ಖಾರ ಅದು ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಧನಿಯಾದ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾನು ಪನ್ನೀರ್ನ ಫಸ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂತೀನಿ, ಯಾಕಂದ್ರೆ ಹಂಗೆ ಹಾಕ್ಬಿಟ್ರೆ ಪನ್ನೀರ್ ಸ್ವಲ್ಪ ವಾಸನೆ ಇರುತ್ತೆ. ಸೊ ನಾನು ಸ್ವಲ್ಪ ಅದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕ್ತೀನಿ. ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಇವಾಗ ನೀರು ಸ್ವಲ್ಪ ಕುದೀತಿದೆ, ಇದಕ್ಕೆ ಪಾಲಕ್ ಹಾಕ್ತಿದ್ದೀನಿ. ಪಾಲಕ್ ಜೊತೆಗೇನೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಬೇಕು. ಸೊ ಇಷ್ಟು ಕೊತ್ತಂಬರಿ ಹಾಕ್ತಾ ಇದೀನಿ. ಇದ್ರ ಜೊತೆಗೆ ಹಂಗೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಮತ್ತೆ ಈ ಜೀರಿಗೆ ಏನ್ ತಗೊಂಡಿನೋ ಇದರಲ್ಲಿ ಹಾಫ್ ಇಷ್ಟ ಹಾಕ್ತಿದೀನಿ ಜೀರಿಗೆ ಇದ್ರ ಜೊತೆಗೆ. ಸೊ ಇವಾಗ ಇದಿಷ್ಟು ಬಾಯ್ಲ್ ಆಗ್ಬೇಕು. ಇವಾಗ ಪನ್ನೀರ್ದು ಕ್ಯೂಬ್ಸ್ನ ಒಂದೊಂದೇ ಹಾಕ್ಬೇಕು. ಇವಾಗ ಪನ್ನೀರ್ನ ಫ್ರೈ ಮಾಡಿರ್ತೀರಲ್ವಾ, ಇದನ್ನ ಡೈರೆಕ್ಟು ನೀರಿಗೆ ಹಾಕೋಬೇಕು. ಈ ತರ ಗೋಲ್ಡನ್ ಫ್ರೈ ಮಾಡ್ಬಿಟ್ಟು, ಯಾಕಂದ್ರೆ ಹಂಗೆ ಇಟ್ಬಿಟ್ರೆ ಫುಲ್ ರಬ್ಬರ್ ತರ ಆಗೋಗ್ಬಿಡುತ್ತೆ, ಸ್ಮೂತ್ನೆಸ್ ಅನ್ನೋದಿರಲ್ಲ. ಸೊ ಅದಕ್ಕೋಸ್ಕರ ನೀರ್ಗೆ ಹಾಕ್ಬಿಟ್ರೆ, ತಣ್ಣೀರು ಅಂದ್ರೆ ಕೋಲ್ಡ್ ವಾಟರ್ಗೆ ಹಾಕ್ಬೇಕು. ಅದಕ್ಕೆ ಹಾಕಿದ್ರೆ ಪನ್ನೀರ್ ಸ್ಮೂತ್ ಆಗಿ ಇರುತ್ತೆ. ಅವಾಗ ರಬ್ಬರ್ ತರನು ಬರಲ್ಲ, ಜಾಸ್ತಿ ಗಟ್ಟಿನೂ ಆಗ್ಬಿಡಲ್ಲ. ಇದೊಂದು ಹ್ಯಾಕ್ ನಾನು ಮಾಡೋದು. ಸೊ ಇವಾಗ ಪಾಲಕ್ಕು ಕ್ಲೀನ್ ಆಗಿ ಬೆಂದಿದೆ. ಇವಾಗ ಇದನ್ನ ಸಪ್ರೇಟ್ ಮಾಡ್ಕೊಬೇಕು. ನೀರ್ನ ನಾವು ಚೆಲ್ಲಕ್ ಹೋಗ್ಬಾರ್ದು, ಯಾಕಂದ್ರೆ ಇದನ್ನೇ ನಾವು ವಾಪಸ್ ಕರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಸೆಗ್ರಿಗೇಟ್ ಮಾಡ್ಕೊಂಡಿದೀನಿ, ರುಬ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಬಿಟ್ಟು 1-2 ಸಲ ರುಬ್ಕೊಂಡ್ರೆ ಸಾಕು. ರುಬ್ಕೊಂಡಿದೀನಿ. ಈ ತರ ಕ್ರೀಮಿ ಟೈಪ್ ರುಬ್ಕೋಬೇಕು, ಏನು ಹಸಿ ತರ ಏನು ಇರಬಾರ್ದು. ಈ ತರ ಬಂದಿದೆ ರುಬ್ಕೊಂಡಿರೋದು. ನೆಕ್ಸ್ಟ್ ಫ್ರೈ ಮಾಡ್ಕೊಳ್ಳೋಣ ಎಲ್ಲ. ಇವಾಗ ನಾನು ಪಾಲಕ್ ಬೇಯಿಸಿರೋ ಬಾಂಡೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತಾ ಇದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಇವಾಗ ಈರುಳ್ಳಿ ಹಾಕ್ತಾ ಇದೀನಿ. ಈರುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. 1 ಕ್ಯೂಬ್ ಬಟರ್ ಫುಲ್ ಹಾಕೋತಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ 1 ಸ್ಪೂನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಇವಾಗ ಆನಿಯನ್ನು ಫ್ರೈ ಆಗಿದೆ. ನೆಕ್ಸ್ಟ್ ಇವಾಗ ರುಬ್ಕೊಂಡಿರೋಂಥ ಪಾಲಕ್ಕು ಇದೇನಿದೆ ಅದನ್ನ ಹಾಕ್ಬೇಕು.
ಇವಾಗ ಇದಕ್ಕೆ ಧನಿಯದ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ 1/2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಇಷ್ಟ ಹಾಕಿದ್ರೆ ಸಾಕು, 1/4 ಟೇಬಲ್ ಸ್ಪೂನ್ ಇಷ್ಟ ಹಾಕಿದ್ರೆ ಸಾಕು. ಇವಾಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡೋಣ. ಇವಾಗ ನಾವೇನು ಖಾರ ಹಾಕಿದ್ರು ಅದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಾಯ್ತು. ಲೋ ಫ್ಲೇಮ್ ಇಟ್ಕೊಂಡು ಪನ್ನೀರ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಇವಾಗ ಪನ್ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾನು 1.5 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಇದು ಸೊಪ್ಪು ಬೇಯಿಸಿರೋ ನೀರು ನಾನು ಅವಾಗಲೇ ಹೇಳಿದ್ನಲ್ವಾ ಸೆಪ್ರೇಟ್ ಮಾಡಿ ಇಟ್ಕೊಳ್ಳಿ ಅಂತ, ಆ ನೀರ್ನೇ ಇವಾಗ ಹಾಕ್ತಾ ಇದ್ದೀನಿ. ಆ ನೀರ್ನ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಇದನ್ನ ಕುದಿಯಕ್ಕೆ ಬಿಡೋಣ. ಇದು 1 ಕುದಿ ಬರ್ತಿರೋ ಹಾಗೇನೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಂಗೆ ಮೇಲೆ ಹಾಕೋಣ. ಇವಾಗ ಫ್ರೆಶ್ ಕ್ರೀಮ್ ಹಾಕ್ತಿದ್ದೀನಿ. ನಾನು ಮಿಲ್ಕಿ ಮಿಸ್ಟ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಇದ್ರದ್ದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇವಾಗ ಇದು ಫುಲ್ ಕುದೀತಿದೆ, ಆಲ್ಮೋಸ್ಟ್ 90% ಆಗಿದೆ. ಇವಾಗ ಇದು ತಡ್ಕ ರೆಡಿ ಮಾಡಿ ಹಾಕಿದ್ರೆ ಪಾಲಕ್ ಪನ್ನೀರ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ತಡ್ಕ ಹಾಕೋಣ. ತಡ್ಕಾಗೆ ಇವಾಗ ಎಣ್ಣೆ ಹಾಕಿದ್ದೀನಿ. ಇದು ಬೆಳ್ಳುಳ್ಳಿ ಹಾಕ್ತೇನೆ. ಅರ್ಧ ಬೆಳ್ಳುಳ್ಳಿ ಆವಾಗಲೇ ಫ್ರೈ ಮಾಡಬೇಕಾದ್ರೆ ಹಾಕಿದ್ದೆ, ಇನ್ನು ಅರ್ಧ ಬೆಳ್ಳುಳ್ಳಿ ಹಾಕಿರೋದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಜೀರಿಗೆ ಮತ್ತೆ ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಒಂಚೂರು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಇದಕ್ಕೂ ತಡ್ಕ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಅದಕ್ಕೋಸ್ಕರ ತಡ್ಕ ಪ್ರಿಪೇರ್ ಮಾಡಿ ಹಾಕ್ತೀನಿ. ಇವಾಗ ತಡ್ಕ ಪ್ರಿಪೇರ್ ಆಗಿದೆ. ಇದನ್ನ ಅದ್ರ ಮೇಲೆ ಹಂಗೆ ನಾನು ಅವಾಗಲೇ 1 ಕ್ಯೂಬ್ಸ್ ಹಾಕಿದ್ದೆ ಬಟರು, ಇನ್ನು 2 ಕ್ಯೂಬ್ನ ಹಾಕ್ಬಿಡ್ತೀನಿ. ಸೊ ಇದು ಫೈನಲ್ ಟಚ್ ಅಪ್ ಪಾಲಕ್ ಪನ್ನೀರ್ಗೆ. ಸೊ ಫೈನಲಿ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ನಾವು ಸ್ವಲ್ಪ ರೈಸ್ ಜೊತೆನೂ ತಿನ್ನೋದ್ರಿಂದ ನಾನು ಸ್ವಲ್ಪ ತೆಳ್ಳ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ಬೇಕಂತಂದ್ರೆ ನೀರೇನು ಹಾಕಿದ್ನೋ ನಾವಲ್ಲಿ ಅದನ್ನ ಸ್ವಲ್ಪ ಕಮ್ಮಿ ಹಾಕೋಬಹುದು. ಇಷ್ಟೇ, ಇನ್ನು ಪಾಲಕ್ ಪನ್ನೀರ್ ಕಂಪ್ಲೀಟ್ ಆಗಿದೆ. ಸೊ ಫೈನಲಿ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ನಾನು ಕಾಂಬಿನೇಷನ್ ಆಗಿ ಪರೋಟ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ನಾನ್, ಚಪಾತಿ, ಪೂರಿ ಸಮಥಿಂಗ್ ನಿಮ್ಗೆ ಯಾವ್ದು ಕಂಫರ್ಟ್ ಇರುತ್ತೋ ಅದ್ರ ಜೊತೆಗೆ ಸರ್ವ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಪಾಲಕ್ ಪನ್ನೀರ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ, ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ. ಓಟ್ ಬಾ